ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ. ಇದೇ ಸಂದರ್ಭದಲ್ಲಿ ಕಳೆದ ವಾರವಷ್ಟೇ ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಕೇಸಿಗೆ ಸಂಬಂಧಪಟ್ಟಂತೆ ತ್ವರಿತಗತಿಯಲ್ಲಿ ವಿಚಾರಣೆ ನಡೆಸಬೇಕು, ಡೇ ಟು ಡೇ ಬೇಸಿಕ್ನಲ್ಲಿ ವಿಚಾರಣೆ ನಡೆಸಬೇಕೆಂದು ದರ್ಶನ್ ಅವರ ವಕೀಲರಾದಂತಹ ಸಿ.ವಿ. ನಾಗೇಶ್ ರವರು ಕೋರ್ಟ್ಗೆ ಮನವಿಯನ್ನು ಸಲ್ಲಿಸಿದರು. ರೇಣುಕಾಸ್ವಾಮಿ ಕೊಲೆ ಕೇಸಿಗೆ ಸಂಬಂಧಪಟ್ಟಂತೆ ಇವತ್ತು ಟ್ರಯಲ್ ಸಹ ನಡೀತಾ ಇದೆ. ಟ್ರಯಲ್ನ ಸಂದರ್ಭದಲ್ಲೇ ದರ್ಶನ್ ಅವರು ಮನವಿಯನ್ನು ಸಲ್ಲಿಸಿದ್ದು ಹಾಗೂ ಮನವಿ ಸಲ್ಲಿಸಿದ್ದಲ್ಲದೆ ಅರ್ಜಿಯನ್ನು ಸಹ ಸಲ್ಲಿಸಿರುವುದನ್ನು ಕುರಿತು ಜಡ್ಜ್ ಅವರು ಪ್ರಸನ್ನಕುಮಾರ್ ಅವರಿಗೆ ಆಕ್ಷೇಪಣೆ ಸಲ್ಲಿಸುವುದಾದರೆ ಸಲ್ಲಿಸಬಹುದು ಎಂದು ತಿಳಿಸಿದ್ದರಿಂದ ಆಕ್ಷೇಪಣೆಗೆ ಎಲ್ಲ ರೀತಿಯ ತಯಾರಿಯನ್ನು ಪಿ ಪ್ರಸನ್ನಕುಮಾರ್ ಅವರು ತಯಾರಿ ಮಾಡಿಕೊಂಡಿರುವ ಹಾಗೆ ಕಾಣುತ್ತಿದೆ. ಇವತ್ತು ಟ್ರಯಲ್ ವಿಚಾರಣೆ ನಡೆಯುತ್ತಿರುವುದರಿಂದ ದರ್ಶನ್ ಅವರನ್ನು ಒಬ್ಬರನ್ನು ಹೊರತುಪಡಿಸಿ ಉಳಿದ 7 ಜನರನ್ನು ಅಪರಾಧಿಗಳನ್ನು ಕೋರ್ಟ್ ವಿಚಾರಣೆಗೆ ಒಳಪಡಿಸಿದ್ದಾರೆ. ದರ್ಶನ್ ಒಬ್ಬರನ್ನು ಮಾತ್ರ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರವೇ ಇವತ್ತು ವಿಚಾರಣೆಗೆ ಮತ್ತೆ ಒಳಪಡಿಸಲಾಗಿದೆ. ದರ್ಶನ್ ಅವರನ್ನು ಬಂಧಿಸಿದ ಸಂದರ್ಭದಲ್ಲಿ ಅವರ ಲೈಸೆನ್ಸ್ ಹೊಂದಿರುವಂತಹ ಪಿಸ್ತೂಲನ್ನು ಪೊಲೀಸಿನವರು ವಶಪಡಿಸಿಕೊಂಡಿದ್ದರು. ಅದರ ಲೈಸೆನ್ಸನ್ನು ರದ್ದು ಮಾಡುವಂತೆ ಕೋರ್ಟಿಗೂ ಸಹ ಮನವಿಯನ್ನು ಸಲ್ಲಿಸಿದರು. ಆದರೆ ಕೋರ್ಟ್ ತಿರಸ್ಕರಿಸಿತ್ತು. ಇದೇ ಮನವಿಯನ್ನು ಮತ್ತೆ ಹೈಕೋರ್ಟಿಗೆ ಪ್ರಶ್ನಿಸಿ ದರ್ಶನ್ ಅವರು ಕೊಲೆ ಆರೋಪಿ ಸ್ಥಾನದಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ಲೈಸೆನ್ಸ್ ಹೊಂದಿರುವ ಗನ್ನನ್ನು ಮತ್ತೊಮ್ಮೆ ಅವರಿಗೆ ಪರ್ಮಿಷನ್ ಕೊಟ್ಟರೆ ಯಾವುದಾದರೂ ಕೊಲೆ ಕೇಸಿಗೆ ಅಥವಾ ಇನ್ನೊಬ್ಬರನ್ನು ಶೂಟ್ ಮಾಡುವ ಪ್ರಕರಣಕ್ಕೆ ಬಳಸಿಕೊಳ್ಳಬಹುದು. ಹಾಗಾಗಿ ಅವರ ಲೈಸೆನ್ಸನ್ನು ರದ್ದುಪಡಿಸಿ ಪೊಲೀಸಿನವರಿಗೆ ಹ್ಯಾಂಡ್ ಓವರ್ ಮಾಡುವಂತೆ ಮನವಿಯನ್ನು ಸಲ್ಲಿಸಿದರು. ಆದರೆ ಹೈಕೋರ್ಟು ಈ ಕೊಲೆ ಕೇಸಿಗೆ ಸಂಬಂಧಪಟ್ಟಂತೆ ಆತ ಆರೋಪಿ ಅಷ್ಟೇ, ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಎಂದು ಹೇಳಿ ಈ ಅರ್ಜಿಯನ್ನು ತಿರಸ್ಕರಿಸಿದೆ. ಖುಷಿಯ ವಿಚಾರ ಆಗಿರುವುದರಿಂದ ಇನ್ನು ಮುಂದಿನ ದಿನಗಳಲ್ಲಿ ಖುಷಿಯ ವಿಚಾರಗಳು ಆದಷ್ಟು ಬೇಗ ಆಗಿ ಅಭಿಮಾನಿಗಳಿಗೂ ಖುಷಿಯ ವಿಚಾರ ಬರುವಂತಾಗಲಿ. ವೀಕ್ಷಕರೇ, ಇವತ್ತಿನ ಪೂರ್ತಿ ಅಪ್ಡೇಟನ್ನು ಮತ್ತೆ ನಾನು ಆದಷ್ಟು ಬೇಗ ತಿಳಿಸುತ್ತೇನೆ. ಇಂತಹ ಮಾಹಿತಿಗಾಗಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದ ಫ್ರೆಂಡ್ಸ್.